ಕುಮಾರ್ ಸರ್, ಈಗ ನಿಮ್ ಸರದಿ ಇದೆ, ನೀವೇನ್ ಮಾತಾಡ್ಬೇಕು ಮಾತಾಡ್ ಮುಗಿಸ್ಬಿಡಿ. ಅದಾದ್ಮೇಲೆ ಗೋವಿಂದರಾಜು ಸರ್ ಮಾತಾಡಕ್ಕೆ ಒಂದು ಅವಕಾಶ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋ ತರ ಬೇಡ ಅಂತ ನಾನು ಹೇಳೋದು ಅಷ್ಟೇ, ಇನ್ನೇನಿಲ್ಲ. ನಾನೇನು ಮಾತನಾಡೋದಿಲ್ಲ ಮಧ್ಯದಲ್ಲಿ. ಏನು ಹೇಳಿ ಮೇಡಮ್, ಏನು ಪ್ರಶ್ನೆ ನಿಮ್ಗೆ ಮೇಡಮ್? ಈಗ ಸಾರ್ ಹೇಳ್ತಿದ್ರು, ನಾಗರಾಜ್ ಸರ್, ಇದು ಗೌಡ್ರು, ಕೋವಿಡ್ ಬಳಿಕ ಜನರ ಬದುಕು ದುಸ್ತರ ಆಗಿತ್ತು, ಅಧೋಗತಿಗೆ ಇಳಿದು ಬಿಟ್ಟಿತ್ತು. ಅವರ ಆರ್ಥಿಕ ಪರಿಸ್ಥಿತಿ ಆಗಲಿ, ಅವರ ಜೀವನದ ಸ್ಥಿತಿ ಆಗಲಿ, ಎಲ್ಲವೂ ಕೂಡ. ಒಂದು ಹೊಸ ಸರ್ಕಾರ ಬಂದ ತಕ್ಷಣ ಜನರ ಬದುಕನ್ನು ಅಸಹನೀಯವಾಗಿದ್ದನ್ನು ಸಹನೀಯವಾಗಿ ಮಾಡಬೇಕು ಅಂತಂದರೆ ಏನಾದರೂ ಕಾರ್ಯಕ್ರಮಗಳನ್ನು ಆ ಸರ್ಕಾರ, ಬಂದಂಥ ಸರ್ಕಾರ ಕೈಗೊಳ್ಳಲೇಬೇಕಾಗಿತ್ತು. ಕೇಂದ್ರ ಸರ್ಕಾರ ಕೈ ಚೆಲ್ಲಿ ಕೂತು 140-30 ಕೋಟಿ ಜನಕ್ಕೆ ಅದೆಂಥದ್ದು ಇಂಜೆಕ್ಷನ್ ಕೊಡಿಸಿದ್ವಿ ಅಂತೇಳಿ ಅವರು ಸುಪ್ರೀಂ ಕೋರ್ಟ್ ಮುಂದೆ ಈ ಇಂಜೆಕ್ಷನ್ನಿಂದ ಏನೂ ಉಪಯೋಗ ಇಲ್ಲ, ಇದರಿಂದ ವಾಪಸ್ ಜನರಿಗೆ ತೊಂದರೆ ಆಗುತ್ತೆ ಅನ್ನೋದನ್ನು ಅವರೇ ಒಪ್ಕೊಂಡಾದ್ಮೇಲೆ ಅದಕ್ಕೆ ಕೊಟ್ಟು ತೆಗೆದುಕೊಂಡಂಥ ಹಣ, ಭಾರತ ದೇಶದ ತೆರಿಗೆ ಹಣ ವ್ಯರ್ಥ ಪೋಲು ಅಂತ ಅನ್ನೋದನ್ನು ಅರ್ಥ ಆಯಿತು. ಜನರಿಗೆ ವಾಲಂಟ್ರಿಯಾಗಿ ಅವ್ರಿಗಿದ್ದಂಥ ರೋಗ ನಿರೋಧಕ ಶಕ್ತಿ ಹೆಚ್ಚಿತ್ತು ಅನ್ನೋದು ಭಾರತ ದೇಶದಲ್ಲಿ ರುಜುವಾತಾಯಿತು. ಒಂದು, ಕೋವಿಡ್ ನಂತರದ ದಿನಗಳಲ್ಲಿ ಬದುಕನ್ನು ಸರಿ ಮಾಡಬೇಕಾಗಿತ್ತು ಜನರದು. ಕರ್ನಾಟಕದಲ್ಲಿ ಭಾರತ ದೇಶದ ಸ್ಥಿತಿ ನಾವು ಕಂಡಾಗಿತ್ತಾಗಲೇ ನಡ್ಕೊಂಡೋಗಿ ಬಿದ್ದು ಎದ್ದು ಸತ್ತು ಜನರ ಬದುಕು ಅಸಹನೀಯವಾಗಿಬಿಟ್ಟಿತ್ತು. ಆಗ 5 ಗ್ಯಾರಂಟಿನ ನಾವು ಘೋಷಣೆ ಮಾಡಿದ್ವಿ. ಅದರಿಂದ ಜನರ ಬದುಕು, ದೇಶಕ್ಕೆ ಆರ್ಥಿಕ ಸಂಕಷ್ಟ ಬಂದ್ಬಿಡ್ತು, ದಿವಾಳಿ ಆಗ್ಬಿಡ್ತು ಅಂತ ಹೇಳೋದು. ಇಡೀ ದೇಶದ ತುಂಬ ನಮ್ಮ ಗ್ಯಾರಂಟಿ ಯೋಜನೆಗಳು ಸರಿಯಾಗಿ ಯೋಜನೆಗಳು ಇದು ಏನೋ ತಲುಪಿದ ಕಾರಣಕ್ಕೆ ಇಡೀ ಭಾರತ ದೇಶದ ತುಂಬ ಏನೋ ಹೇಳ್ತಿದ್ರು ಫ್ರೀ ಬೀಸ್ ಅಂತ. ಆ ಫ್ರೀ ಬೀಸ್ ಬಗ್ಗೆ ಭಾಷಣ ಮಾಡ್ತಿದ್ದವರೇ ಇಡೀ ದೇಶದ ತುಂಬ ಎಲ್ಲ ರಾಜ್ಯಗಳ ಚುನಾವಣೆಗಳಿಗೂ ತಾವೇ ಘೋಷಣೆ ಮಾಡ್ಕೊಂಬಂದರು. ಈಗ ದೇಶ ಬರ್ಬಾತ್ ಆಗ್ತಿಲ್ಲ ಅವ್ರಿಗೆ, ಆಯಿತಾ? ನಾವು ಕೋವಿಡ್ ಸಂದರ್ಭದಲ್ಲಿ ಆ ಗ್ಯಾರಂಟಿಗಳು ಕೊಟ್ಟಿದ್ದು ಜನರ ಬದುಕು ಸಹನೀಯವಾಗಲಿ, ತಮ್ಮ ಬದುಕನ್ನು ಸುಭದ್ರವಾಗಿ ಕಟ್ಟಿಕೊಳ್ಳಿ ಅಂತ ನಾವು ಕೊಟ್ಟಿದ್ದು. ಪಂಚ ಯೋಜನೆಗಳನ್ನು ತಂದಿದ್ದಂಥ ನಮ್ಮ ಸರ್ಕಾರ ಹಿಂದೆ ಅವು ಈಗ ಸ್ಥಗಿತ ಆಗಿರೋದ್ರಿಂದ ಇವರೇ GSTಯನ್ನು ವಿರೋಧ ಮಾಡಿದ್ರು, ಲಾಗು ಮಾಡಿದ್ರು. 8 ವರ್ಷಗಳ ಕಾಲ ದೋಪುಡಿ ದೊಂಗಲ ಥರ ದೇಶವನ್ನು ಲೂಟಿ ಹೊಡೆದ್ರು. ಕರ್ನಾಟಕಕ್ಕೆ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ನಾವು ಕೇಳಿಕೊಂಡ್ರು. ಕೋರ್ಟ್ಗೆ ಹೋಗಿ ನಾವು ನಮ್ಮ ಹಕ್ಕನ್ನು ಪಡ್ಕೊಳ್ಳೋ ಪರಿಸ್ಥಿತಿಯನ್ನು ತಂದಿಟ್ಟಿದ್ರು BJPಯವರು. ಅದನ್ನು ನಾವು ಪಡ್ಕೊಂಡ್ವಿ. ಅದೇ ರೀತಿ 5ನೇ ಹಣಕಾಸಿನ ಯೋಜನೆಯಲ್ಲಿ 20,000 ಕೋಟಿ ನಮ್ಗೆ ಕೊಡಬೇಕು ಕರ್ನಾಟಕಕ್ಕೆ. 1 ರೂಪಾಯಿ ಹಣಕಾಸು ಕೊಡಲಿಲ್ಲ, ನಮಗೆ ಸಹಾಯ ಮಾಡ್ತಿಲ್ಲ. ಗ್ಯಾರಂಟಿ ಯೋಜನೆಗಳ ಮುಖಾಂತರ ನಮ್ಮಲ್ಲಿರುವಂಥ ಆರ್ಥಿಕ ಸ್ವಾವಲಂಬನೆಯ ಮುಖಾಂತರ ನಾವು ರಾಜ್ಯಕ್ಕೆ ಏನು ಕೊಡಬೇಕು ಅದನ್ನು ಕೊಡ್ತಾ ಇದ್ದೇವೆ. ಏನು 2 ಪದ ಮಾತ್ರ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಪ್ರಪಂಚದಲ್ಲಿ. ಇವಾಗ ಇದೊಂದು ಬಂದ್ಬಿಟ್ಟಿದೆ, ಹಿಂಗಾಗಿ ಹಿಂಗಾಗ್ತಾ ಇದೆ, ನಾವು ಅನುಭವಿಸ್ಬೇಕು. ಯಾಕ್ರಿ ಅನುಭವಿಸ್ಬೇಕು ನಾವು? ನಿಮಗೆ ಯಾಕೆ ಅಧಿಕಾರ ಕೊಟ್ಟಿದ್ದು ನಾವು? ನೀವು ಚೆನ್ನಾಗಿ ನಡೆಸ್ಕೊತೀವಿ ಅಂತ ಹೇಳಿದಕ್ಕೆ ನಾವು ಕೊಟ್ಟಿದ್ದೇವೆ. ನೀವು ಅಚ್ಚೇ ದಿನ ಕೊಡ್ತೀನಿ ಅಂದ್ರಿ, ನಮ್ಗೆ ಹಳೆಯ ದಿನನೇ ಕೊಟ್ಬಿಡ್ರಪ್ಪ ಸಾಕು ಅಂತ ಬೇಡ್ಕೊತಾ ಇದ್ದೀವಿ. ನಿಮ್ಮ ಕೈಯಲ್ಲಿ ದೇಶ ನಡೆಸೋಕ್ಕಾಗಲ್ಲ ಅಂದರೆ ರಾಜೀನಾಮೆ ಕೊಟ್ಟು ಇಳಿರಿ, ನಾವು ದೇಶ ನಡೆಸಿ ತೋರಿಸ್ತೀವಿ. ಈ ಸಂದರ್ಭದಲ್ಲೂ ಕೂಡ ಮುಂದದು ಅಮೃತ ಕಾಲ ಕೊಡ್ತೀನಿ ಅಂತಂದ್ರಿ. ಯಾವುದಪ್ಪ ಅಮೃತ ಕಾಲ? ಗ್ಯಾಸ್ ಇಲ್ಲದೆ ಇರೋದು, ಪೆಟ್ರೋಲ್ ಇಲ್ಲದೆ ಇರೋದು, ಡೀಸೆಲ್ ಇಲ್ಲದೆ ಇರೋದು, ಯೂರಿಯಾ ಇಲ್ಲದೆ ಇರೋದು, ಅಡುಗೆ ಎಣ್ಣೆ ಇಲ್ಲದೆ ಇರೋದು, ಚಿನ್ನ ಇಲ್ಲದೆ ಇರೋದು ಯಾವ್ದಪ್ಪ? ಅಲ್ಲ, ಅಧಿಕಾರ ನೀವು ಕೊಡಿ ಅಂತ ಕುಮಾರ್ ಸರ್, ಅಧಿಕಾರ ನಮಗ್ ಬಿಟ್ಕೊಡಿ. ಅಲ್ಲಲ್ಲ, ಅಧಿಕಾರ ನಮಗ್ ಬಿಟ್ಕೊಡಿ ಅಂತ ನೀವು ಕೇಳೋದಲ್ಲ, ಜನರನ್ನ ಡಿಸೈಡ್ ಮಾಡ್ಬೇಕು. ಜನ ನಿಮ್ಗೆ ಅಧಿಕಾರ ಕೊಡ್ಬೇಕು. ಈಗ ಬಿಜೆಪಿ ಜನ ಡಿಸೈಡ್ ಮಾಡ್ತಾರೆ ಅವ್ರಿಂದ ಉಪಯೋಗ ಆಯ್ತಾ ಆಯ್ತಾ. ಹೆಣ್ಮಕ್ಳು ಒಣಗ್ಬಿಡ್ತಾರೆ ಅಂತ ಸುಳ್ಳು ಹೇಳ್ಬಿಟ್ಟು ಸಂಸತ್ತಿಂದ ಗಾಯಬ್ ಚೌಕಿದಾರ್. ನರೇಂದರ್ ಸರೆಂಡರ್. ಯಾರ ಮುಂದೆ? ಟ್ರಂಪ್ ಮುಂದೆ. ನೀವು ರಾಜಕೀಯದಲ್ಲಿ 1 ಕ್ಷಣ ಇರೋದಕ್ಕಾಗೋದಿಲ್ಲ ಅಂತ ಟ್ರಂಪ್ ಹೇಳಿದಾನೆ. ಅದಕ್ಕೆ ನೀವು ಹೆದರ್ಕೊಂಡು ನಾವು ರಷ್ಯಾದಲ್ಲಿ ಆಡಿಯೋ ಮ್ಯೂಟ್ ಮಾಡಿ ಇರಾನಲ್ಲಿ ಗೋವಿಂದರಾಜು ಸರ್ ಕುಮಾರ್ ಸರ್ ನಿಮ್ದು ಆಡಿಯೋ ಹೋಗ್ತಾ ಇಲ್ಲ ಬಿಡ್ರಿ ಆನ್ ಏರ್. ಗೋವಿಂದರಾಜು ಸರ್ ರಿಯಾಕ್ಷನ್ ಕೊಡಿ ಸರ್. ಈಗ ನೋಡಿ ಮೇಡಮ್, ಕಾಂಗ್ರೆಸ್ನವರು ಇವತ್ತು ಗ್ಯಾರಂಟಿ ಕೊಡೋಕ್ಕೋಸ್ಕರ ಈ ಕರ್ನಾಟಕದಲ್ಲಿ
ಹಾಲಿಂದ ಆಲ್ಕೋಹಾಲ್ ವರ್ಗು ಎಲ್ಲಾ ಬೆಲೆಗಳನ್ನ ಜಾಸ್ತಿ ಮಾಡಿದ್ರು. ಫೈನಲ್ ಆಗಿ ಏನು ಅಂದ್ರೆ ನೀರಿನ ಬೆಲೆನೂ ಜಾಸ್ತಿ ಮಾಡಿದ್ರು. ಇತ್ಲಾಗ ಒಂದ್ ಡೆತ್ ಸರ್ಟಿಫಿಕೇಟ್ ಬರ್ತ್ ಸರ್ಟಿಫಿಕೇಟ್ ತಗೊಳಕ್ 10 ರೂಪಾಯಿ ಇದ್ದಿದ್ನ ಇವತ್ತು 500 ರೂಪಾಯಿ ಮಾಡಿಟ್ಟಿದ್ದಾರೆ. ಆ ಪರಿಸ್ಥಿತಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ನವರು. ಇವತ್ತು ಅಪ್ಪ ನೀವೇ ಮಾತಾಡಿದ್ರೆ ನೀವೇ ಮಾತಾಡ್ಬಿಡಿ ಸರ್, ನಾವ್ ಎದ್ದೋಗ್ಬಿಡ್ತೀವಿ, ನಾವೆಲ್ಲರೂ ಎದ್ದೋಗ್ಬಿಡ್ತೀವಿ. ಅವ್ರಲ್ಲಿ ಕೂತ್ಕೊಂಡು ಒಂದು ರಿಯಾಕ್ಷನ್ ಕೊಡಕ್ ಬಿಡ್ತಾ ಇಲ್ಲ ನೀವು. ನೀವೇ ಸುಳ್ಳು ಅಂತ ಡಿಸೈಡ್ ಮಾಡ್ತೀರಿ. ನೀವೇ ಹೇಳಿದ್ದು ನಿಜ ಅಂತ ನಂಬೇಕಾ ಜನ? ಡಿಸೈಡ್ ಮಾಡ್ಲಿ, ಕೇಳಿ ಜನಕ್ಕೆ ಗೊತ್ತಾಗಲ್ವಾ ಯಾವ್ದು ನಿಜ ಯಾವ್ದು ಸುಳ್ಳು ಅಂತ? ಮಾತಾಡಕ್ ಬಿಡಿ ನೀವು. ಗೋವಿಂದರಾಜು ಸರ್ ಮಾತಾಡಿ. ನೋಡಿ ಮೇಡಮ್, ಇವತ್ತು ಕಾಂಗ್ರೆಸ್ ಅವರು ತನ್ನ ತಪ್ಪುಗಳನ್ನ ಮುಚ್ಕೊಳಕೋಸ್ಕರ ಇವತ್ತು ಆರೋಪಗಳು ಮಾಡೋದ್ ಬಿಟ್ರೆ ಸಲಹೆಗಳನ್ನ ಈ ದೇಶದ ಪರಿಸ್ಥಿತಿಗೋಸ್ಕರ ಕೊಡ್ತಲೇ ಇಲ್ಲ. ಇವರು ಅಷ್ಟೇನೆ, ಇವ್ರ ನಾಯಕರಾದ ರಾಹುಲ್ ಗಾಂಧಿ ಅವರು ಅಷ್ಟೇನೆ. ಇವತ್ತು ದೇಶದಲ್ಲಿ ಯಾವ ರೀತಿಯಾದ ಒಂದು 150 ಜನಸಂಖ್ಯೆಯನ್ನ ಈಗ ಅವತ್ತು ಇದ್ದಿದ್ದು 30 ಕೋಟಿ ಜನಸಂಖ್ಯೆ ಅಂತ ಹೇಳ್ತಾವ್ರೆ. ಇವತ್ತು 150 ಕೋಟಿ ಜನಸಂಖ್ಯೆ ಆಗಿರ್ತಕ್ಕಂಥನ್ನ ಯಾವ ರೀತಿ ಬ್ಯಾಲೆನ್ಸ್ ಆಗಿ ಮುಂದಕ್ಕೆ ತಗೊಂಡೋಗ್ಬೇಕು ಅನ್ನೋದನ್ನ ಸನ್ಮಾನ್ಯ ಮೋದಿ ಅವರು 2050ಕ್ಕೆ ಒಂದು ಉತ್ತಮವಾದ ಆರ್ಥಿಕ ಪರಿಸ್ಥಿತಿಗೆ ತಾವು ಎಳೆದೊಯ್ಬೇಕು ಅಂತ ಹೇಳ್ಬಿಟ್ಟು ಪ್ರಯತ್ನ ಮಾಡ್ತಾ ಇರ್ಬೇಕಾದ್ರೆ ಒಳ್ಳೆ ಜನ ಐತಲ್ಲ. ನೀವು 60 ವರ್ಷ ಆಡಳಿತ ಮಾಡಿದ್ರಲ್ರಿ, 60 ವರ್ಷ ಆಡಳಿತ ಮಾಡಿದಿರಾ ಇಲ್ವಾ? ಆಕ್ಟರ್ ನೀವು ಅರ್ಥ ಮಾಡ್ಕೊಳ್ಳಿ. ಬಹಳ ಕಿರಿಕಿರಿ ನೀವು ಆಯ್ತಪ್ಪ ಕುಮಾರಸ್ವಾಮಿ. ಹಂಗಲ್ಲ ಸರ್, ಮಾತಾಡೋಕೆ ಅವ್ರಿಗೆ ಬಿಡಲ್ಲ ನೀವು ಅಂತ ಅಂದ್ರೆ ನಾವ್ ಹೆಂಗ್ ಸರ್ ಡಿಬೇಟ್ ಮಾಡ್ಬೇಕು? ಬರೀ ಕೂಗಾಡೋದ್ರಲ್ಲೇ ಸಮಯ ಹೋಗ್ತಾ ಇದೆ ಎಲ್ಲಾ ಅಷ್ಟೇನೆ. ಸಂಸ್ಥೆಗಳನ್ನು ಬೇರೆಯವ್ರ ಪರಭಾರ ಮಾಡ್ಬಿಟ್ಟಿದ್ದಾರೆ ಬಿಡಿ ಸರ್ ನೀವು. ನನಗೆ ಹೇಳಿ ಗೋವಿಂದರಾಜ್ ಸರ್, conclude ಮಾಡ್ಬಿಡಿ ಸರ್. ಲಾಸ್ಟ್ ನಾನು ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ 24 ಗಂಟೆ ಮಾತಾಡ್ತೀನಿ, 24 ಗಂಟೆ ಮಾತಾಡ್ತೀನಿ. ಆದ್ರೆ ನಿಮ್ಮ ಸಬ್ಜೆಕ್ಟ್ ಏನ್ ಬಂತು ಅಷ್ಟು ಮಾತಾಡಿ ಸೀಮಿತವಾಗಿರಿ. ಸರಿ ಇದೆ, ಒಪ್ಕೊಂಡು ಕೂತ್ಕೊಳ್ರಿ.